ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಫೈನಲ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಪ್ರೀವಿಯಸ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ರಿಪೀಟೆಡ್ ಕ್ವೆಶನ್ಸ್ ಕಂಪ್ಲೀಟ್ ನಿಮ್ಮ ಮಾಡಲ್ ಪೇಪರ್ನ ರೆಫರ್ ಮಾಡಿ ಯಾವ್ದು ಬರ್ಬೋದು ಅಂತ ಹೇಳಿ ನಾನು ಹೇಳಿದ್ದೆ. ಈಗ ಸಪ್ರೇಟ್ಲಿ ನಾವು 5 ಮಾರ್ಕ್ ಕ್ವೆಶನ್ನ ನೋಡ್ತಾ ಹೋಗೋಣ. ಪಾರ್ಟ್ ಡಿಯಲ್ಲಿ ನಿಮಗೆ 5 ಕ್ವೆಶನ್ಸ್ ಇರುತ್ತೆ ಅಲ್ಲ. ಸೊ ಆ 5 ಕ್ವೆಶನ್ಸಲ್ಲಿ ನೀವು 3 ಬರೀಬೇಕಾಗುತ್ತೆ. ಸೊ ನಾನು ಟಾಪ್ 15 ಕ್ವೆಶನ್ಸ್ ವಿಚ್ ಇಸ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಹೇಳ್ತಾ ಹೋಗ್ತೀನಿ. ಯಾವ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ರೆಫರ್ ಮಾಡ್ಕೊಂಡು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ 27 ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. ಸೊ ಈ ಈಕ್ವೇಷನ್ ಡಿರೈವ್ ಮಾಡೋಕ್ಕೆ ಕೇಳ್ತಾರೆ. ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದು 2024 ಬಂದಿದೆ. ಓಕೆನಾ, ಸೊ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಈ ಸಲ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಲೂಪ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ತುಂಬ ಸಲ ಕ್ವೆಶನ್ ರಿಪೀಟ್ ಆಗಿದೆ. ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಇದ್ರಲ್ಲಿ ಮೋಸ್ಟ್ ಕಾಮನ್ಲಿ ಮೇಡ್ ಮಿಸ್ಟೇಕ್ ಏನು ಅಂದರೆ ಡಯಾಗ್ರಾಮ್ ನೀವು ಕರೆಕ್ಟಾಗಿ ಬರೆಯೋದಿಲ್ಲ, ಫೋರ್ಸನ್ನು ಕರೆಕ್ಟಾಗಿ ನೀವು ಬರೆಯೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಫೋರ್ಸ್ನ ಕರೆಕ್ಟಾಗಿ ನೀವು ಆ ವೆಕ್ಟರ್ಸ್ನೆಲ್ಲ ಕರೆಕ್ಟಾಗಿ ಬರೆದ್ರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ವಾಟ್ ಈಸ್ ಎ ವೇವ್ ಫ್ರಂಟ್ ಡಿರೈವ್ಸ್ ಸ್ನೆಲ್ಸ್ ಲಾ ಫಾರ್ ಎ ಪ್ಲೇನ್ ವೇವ್ ಅಂಡರ್ಗೋಯಿಂಗ್ ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್. ಸೊ ವೇವ್ ಆಪ್ಟಿಕ್ಸ್ ಮೇಲೆ ಈ ಕ್ವೆಶನ್ನ ಅದೇ ನಿಮಗೆ ಸ್ಪ್ಲಿಟ್ ಮಾಡಿ ಕೇಳ್ತಾರೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಸ್ಪ್ಲಿಟ್ ಕ್ವೆಶನ್ಸ್ ಅಂದರೆ 2 to 3 ಮಾರ್ಕ್ ಕ್ವೆಶನ್ಸ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲಿ. ದ ನೆಕ್ಸ್ಟ್ ಒನ್ ರೆಕ್ಟಿಫೈಯರ್ಸ್, ದಟ್ ಇಸ್ ಇನ್ ಸೆಮಿ ಕಂಡಕ್ಟರ್ ಚಾಪ್ಟರ್. ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಅದರ ಡಯಾಗ್ರಾಮನ್ನು ಬರೀಬೇಕಾಗುತ್ತೆ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ನೀವೇನಾದರೂ ಡಿರೈವೇಷನ್ಸ್ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ ಇರ್ಬೋದು ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇರ್ಬೋದು, ನೀವು ಈ ಚಾಪ್ಟರ್ನ ಕರೆಕ್ಟಾಗಿ ಫೋಕಸ್ ಮಾಡಬೇಕಾಗುತ್ತೆ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ನೀವು ಡಯಾಗ್ರಾಮ್ನ ಬರೆದು ಅದನ್ನು ಥಿಯರಿ ಎಕ್ಸ್ಪ್ಲೇನ್ ಮಾಡೋದು, ದಟ್ಸ್ ಇನಫ್. ಓಕೆ, ಸೊ ಯಾವುದಂದರೆ ವೇವ್ ಆಪ್ಟಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ವೇವ್ ಆಪ್ಟಿಕ್ಸಲ್ಲಿ ಥಿಯರಿ ಕ್ವೆಶನ್ಸೇ ಇರೋದು, ಜಾಸ್ತಿ ಡೆರೈವೇಷನ್ಸ್ ಇಲ್ಲ. ಅದೇ ರೀತಿ ನಿಮ್ಮ ಸೆಮಿ ಕಂಡಕ್ಟರ್ ಚಾಪ್ಟರ್ಲ್ಲೂ ಅಷ್ಟೇ, ಜಾಸ್ತಿ ಡೆರೈವೇಷನ್ಸ್ ಇಲ್ಲ. ಸೊ ಈ 2 ಚಾಪ್ಟರ್ ಮೇಲೆ ನೀವು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ನಿಮಗೆ ಅಲ್ಲೇ 10 ಮಾರ್ಕ್ ಬರುತ್ತೆ. ಆ್ಯಂಡ್ ರಿಮೈನಿಂಗ್ 3 ಕ್ವೆಶನ್ಸಲ್ಲಿ ಅದನ್ನು ಪರ್ಫೆಕ್ಟಾಗಿ ನೀವು ಡಿರೈವ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ 5th ಕ್ವೆಶನ್, ಯೂಸಿಂಗ್ ಗಾಸ್ ಲಾ ಅರೈವ್ ಅಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಔಟ್ಸೈಡ್ ದಿ ಚಾರ್ಜ್ಡ್ ಸ್ಪೆರಿಕಲ್ ಕಂಡಕ್ಟಿಂಗ್ ಶೆಲ್. ಓಕೆ, ಇದು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಸೊ ಕೆಲವೊಂದು ಸಲ ಇದನ್ನು ಕೇಳ್ತಾರೆ ಈ ಕ್ವೆಶನ್ನ. ಓಕೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಇಕ್ವಿವೆಲೆಂಟ್ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರಲ್ಲಿ ಸರ್ಕ್ಯುಲರ್ ಲೂಪ್ ಅಥವಾ ಈ 2 ಲಾಂಗ್ ಪ್ಯಾರಲಲ್ ವೈಯರ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಇವೆರಡು ಕ್ವೆಶನ್ ಯಾವುದೊಂದು ಗ್ಯಾರಂಟಿ ಪ್ರತಿ ಸಲ ಕೇಳ್ತಾರೆ. ಸೊ ಇವೆರಡನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು 2 coherent waves of same amplitude constant phase difference undergo interference, obtain an expression for resultant displacement and mention the 2 uses of polaroids. ಸೊ ನೋಡಿ, ಫಸ್ಟ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದನ್ನು ಕೇಳ್ತಾ ಇದ್ದಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ವೇವ್ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ ನೋಡಿ, ವೇವ್ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ ನಿಮಗೆ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ಥಿಯರಿ ವೈಸ್ ಕ್ವೆಶನ್. ಇಲ್ಲಾಂದರೆ ಡಿರೈವೇಷನ್ ಇಲ್ಲಿ ಕೇಳಿದಾರಲ್ಲ, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ವಾಟ್ ಇಸ್ ಮೆಂಟ್ ಬೈ ರೆಕ್ಟಿಫಿಕೇಶನ್, ಎಕ್ಸ್ಪ್ಲೈನ್ ವರ್ಕಿಂಗ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಎ ಫುಲ್ ವೇವ್ ರೆಕ್ಟಿಫೈಯರ್ with the help of relevant circuit diagram and input-output waveforms. This is also important question. ನಾನು ಹಾಫ್ ವೇವ್ ರೆಕ್ಟಿಫೈಯರು ಹೇಳಿದೆ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ಎರಡನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ದಿಸ್ ಇಸ್ ಪ್ಯೂರ್ಲಿ ಥಿಯರಿ ಬೇಸ್ಡ್, ತುಂಬ ಡಿರೈವೇಷನ್ಸ್ ಇಲ್ಲ. ಡಯಾಗ್ರಾಮ್ನ ಕರೆಕ್ಟಾಗಿ ನೋಡ್ಕೋಬೇಕು ಮತ್ತು ವೇವ್ ಫಾರ್ಮ್ಸನ್ನು ಕರೆಕ್ಟಾಗಿ ಬರೀಬೇಕು. ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಫಸ್ಟ್ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ. ಅದಾದಮೇಲೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಕಿರ್ಚಾಫ್ಸ್ ಲಾ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಕಂಡೀಷನ್ ಆಫ್ ವೀಟ್ ಸ್ಟೋನ್ ನೆಟ್ವರ್ಕ್. ನೋಡಿ, ವೀಟ್ ಸ್ಟೋನ್ ನೆಟ್ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದರಲ್ಲಿ ಪ್ರಾಬ್ಲಮ್ನ ಕೇಳಿದ್ರೆ ಡಿರೈವೇಷನ್ ಅದ್ರ ಬಗ್ಗೆ ಕೇಳೋದಿಲ್ಲ. ಸೊ ನೀವು ವೀಟ್ ಸ್ಟೋನ್ ನೆಟ್ವರ್ಕ್ನ ಓದ್ಕೊಂಡ್ರೆ ನಿಮಗೆ 2 ಅಡ್ವಾಂಟೇಜ್. ಒಂದು ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬೋದು ಮತ್ತು ಆ ಡಿರೈವೇಷನು ಯೂಸ್ ಆಗುತ್ತೆ ಫಾರ್ 5 ಮಾರ್ಕ್. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಆನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ನೋಡಿ, ಇದು ಸ್ಪ್ಲಿಟ್ ಕ್ವೆಶನ್ಸ್ ಥರ ಕೇಳಿದ್ದಾರೆ. ಅಂದರೆ ಒಂದೇ ಕ್ವೆಶನ್ಗೆ 5 ಮಾರ್ಕ್ ಅಲ್ಲ, ನಿಮ್ಮ ಸ್ಟೇಟ್ ಮಾಡೋಕ್ಕೆ ನಿಮಗೆ 1 2 ಮಾರ್ಕ್ ಇರುತ್ತೆ, ರಿಮೈನಿಂಗ್ 3 ಮಾರ್ಕ್ ಇರುತ್ತೆ, ಅಥವಾ 1 + 4 ಮಾರ್ಕಲ್ಲಿ ಇರ್ಬೋದು. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೆಟೀರಿಯಲ್ ಆಫ್ ಎ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಆಫ್ ದ ಪ್ರಿಸಮ್ ಆ್ಯಂಡ್ ಮಿನಿಮಮ್ ಡಿವಿಯೇಷನ್. ದಿಸ್ ಇಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಮಿರರ್ ಫಾರ್ಮುಲಾ ಮತ್ತು ಲೆನ್ಸ್ ಫಾರ್ಮುಲಾ ಡಿರೈವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್, ಆ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ರೆಷನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು explain the formation of energy bands in solids on basis of energy bands distinguish between conductor, semiconductor and insulator. This is also very very important question. ಇದ್ರ ಬಗ್ಗೆ ಅವರು 3 ಮಾರ್ಕ್ಸಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಏನು ಅಂದರೆ ನೀವು ಮಾಡಲ್ ಪೇಪರ್ಸ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಮಾಡಲ್ ಪೇಪರಿಂದ ಕ್ವೆಶನ್ಸ್ ಖಂಡಿತ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಸೊ ನಿಮಗೆ 3 ಮಾಡಲ್ ಪೇಪರ್ ಇರೋದ್ರಿಂದ 3 ಮಾಡಲ್ ಪೇಪರ್ನ ಕರೆಕ್ಟಾಗಿ ರೆಫರ್ ಮಾಡೋದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಾವು 2 ಮಾರ್ಕ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ.
ಸೊ ಹಿಯರ್ 2 ಮಾರ್ಕ್ ಕ್ವೆಷನ್ಸಲ್ಲಿ ನಾವು ಕೆಲವೊಂದು ಕ್ವೆಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕಂಪ್ಲೀಟ್ಲಿ ಇದೇ ಕ್ವೆಷನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ 5 ಮಾರ್ಕ್ ಕ್ವೆಷನಲ್ಲಿ ವಿ ಕ್ಯಾನ್ 100% ಗ್ಯಾರಂಟಿಯಾಗಿ ಹೇಳ್ಬೋದು ಓಕೆ ಈ ಕ್ವೆಷನ್ಸ್ ಬರುತ್ತೆ ಅಂತ. ಸೊ ನಾವು 2 ಮಾರ್ಕ್ ಕ್ವೆಷನ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಷನ್ಸ್ ನೋಡ್ತಾ ಹೋಗೋಣ. ಸೊ ಇದರಿಂದ ಖಂಡಿತ ಬಂದೇ ಬರುತ್ತೆ ಕೆಲವೊಂದು ಕ್ವೆಷನ್ಸ್ ಅಂತೂ ಗ್ಯಾರಂಟಿ. ಸೊ ನೋಡ್ತಾ ಹೋಗೋಣ. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಆನ್ ಏರಿಯಾ ಎಲಿಮೆಂಟ್ ಮೆನ್ಷನ್ ಇಟ್ಸ್ SI ಯೂನಿಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಷನ್ ಓಕೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಥರ ಬೇಸಿಕ್ ಡೆಫಿನಿಷನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಓಕೆ. ಸೊ ಡೆಫಿನಿಷನ್ಸ್ ಜೊತೆಗೆ ನೀವು ಯೂನಿಟ್ಸು ಸಹ ನೋಡ್ಕೋಬೇಕು ಓಕೆ. ಯೂನಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಓಕೆ. ಮೆನ್ಷನ್ ವಾಟ್ ಈಸ್ ಮೆಂಟ್ ಬೈ ಎಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಡ್ರಾ ಎಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಡೈಪೋಲ್ಗೆ ಪಾಸಿಟಿವ್ ಚಾರ್ಜ್ಗೆ ನೆಗೆಟಿವ್ ಚಾರ್ಜ್ಗೆ ನೀವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ನೋಡ್ಕೋಬೇಕು. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅದು ನೋಡ್ಕೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ. ಎನಿ ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫ್ರಮ್ ಯುವರ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಓಕೆ. ತುಂಬ ಸಲ ಕೇಳಿದ್ದಾರೆ ಕ್ವೆಶ್ಚನ್ನ. ನೆಕ್ಸ್ಟ್ ಗಿವ್ ದಿ ವೆಕ್ಟರ್ ಫಾರ್ಮ್ ಆಫ್ ಬಯೋ-ಸಾವರ್ಟ್ಸ್ ಲಾ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಇಸ್ ಅನ್ AC ಜನರೇಟರ್, ವಾಟ್ ಈಸ್ ಇಟ್ಸ್ ಪ್ರಿನ್ಸಿಪಲ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ತುಂಬ ಸಲ ರಿಪೀಟ್ ಆಗಿದೆ. ಇದು MCQಸಲ್ಲೂ ಸಹ ಕೇಳ್ಬೋದು ಓಕೆ. ಎನಿ ಟು ಯೂಸಸ್ ಆಫ್ ಇನ್ಫ್ರಾರೆಡ್ ರೇಸ್. ನೀವು ಎಲ್ಲ ರೇಸ್ ಏನೇನಿದೆಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೆಕ್ಟ್ರಮಲ್ಲಿ ಅಷ್ಟು ಯೂಸಸ್ನ ನೆನ್ಪಿಟ್ಕೊಳ್ಳಿ ಓಕೆನಾ. ಕೆಲವೊಂದು ಸಲ MCQಸಲ್ಲಿ ಕೇಳ್ತಾರೆ ಓಕೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ರೇಡಿಯಸ್ ಆಫ್ ನೋಡಿ ಈ ಥರ ಪ್ರಾಬ್ಲಮ್ಸ್ನು ಸಹ ಕೇಳ್ಬೋದು. ಪ್ರಾಬ್ಲಮ್ಸ್ ಫಾರ್ಮುಲಾಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಓಕೆ. ನೆಕ್ಸ್ಟ್ ಮೆನ್ಷನ್ ಈ 2 ಡಿಫ್ರೆನ್ಸಸ್ ಬಿಟ್ವೀನ್ ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈರ್ಸ್. ಹಾಫ್ ವೇವ್ ರೆಕ್ಟಿಫೈರ್ ಅಂದರೆ ಬರೀ ಪಾಸಿಟಿವ್ ಹಾಫ್ ಸೈಕಲ್ನ ಮಾತ್ರ ರೆಕ್ಟಿಫೈ ಮಾಡುತ್ತೆ. ಬಟ್ ಫುಲ್ ವೇವ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ನ ರೆಕ್ಟಿಫೈ ಮಾಡುತ್ತೆ ಓಕೆ. ಮತ್ತು ಇಲ್ಲಿ ಎಷ್ಟು ಡಯೋಡ್ಸ್ ಯೂಸ್ ಮಾಡ್ತಾರೆ ಅದನ್ನು ನೀವು ಬರೀಬೇಕಾಗುತ್ತೆ ಓಕೆನಾ. ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾನು ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದನ್ನು MCQಸಲ್ಲೂ ಸಹ ನಿಮಗೆ ಕೇಳ್ತಾರೆ ಓಕೆ. ನೆಕ್ಸ್ಟ್ ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ ಓಕೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಓಕೆ. ಸೊ ಇದು ಕೇಳೋದು ಡೌಟ್ ಓಕೆ ಬಿಕಾಸ್ ತುಂಬ ಬೇಸಿಕ್ ಕ್ವೆಶ್ಚನ್ ಆಯಿತು. ಬಟ್ ಕೇಳಿದ್ರೆ ನಿಮಗೆ ಲಕ್ ಅಂತ ಹೇಗೆ ಓಕೆ. ನೆಕ್ಸ್ಟ್ ಎ ಕರೆಂಟ್ ಲೂಪ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ 10 ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಇಸ್ ಫ್ರೀಲಿ ಸಸ್ಪೆಂಡೆಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. This is talk formula okay. Next 2 factors on which self inductance of a solenoid depends upon. Very very important question okay. ನೋಡ್ಕೊಳ್ಳಿ. ಮತ್ತು what is displacement current okay. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಓಕೆ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಓಕೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಬಿ ಇದೆ ಅಲ್ಲ ಸ್ಮಾಲ್ ಬಿ, ದಟ್ ಇಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಮತ್ತು ಆ್ಯಂಗಲ್ ಆಫ್ ಸ್ಕ್ಯಾಟರಿಂಗ್ ಅಂದರೆ ಏನು ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರಮ್ ಆಟಮ್ ಚಾಪ್ಟರ್ ಓಕೆ. ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಓಕೆ. N ಟೈಪ್ ಆ್ಯಂಡ್ P ಟೈಪ್ ಸೆಮಿ ಕಂಡಕ್ಟರ್ ಅದು ಸಹ ಕೇಳ್ತಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆನಾ. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್, ವಾಟ್ ಈಸ್ ಮೆಂಟ್ ಬೈ ಸೋರ್ಸ್ ಚಾರ್ಜ್. ದಿಸ್ ಇಸ್ ಸಿಂಪಲ್ ಕ್ವೆಶ್ಚನ್. ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಲೈಕ್ ಚಾರ್ಜಸ್ ಇಸ್ ಪಾಸಿಟಿವ್. ಸೊ ಎನರ್ಜಿ ಬೇಸಿಸ್ ಮೇಲೆ ಕರೆಕ್ಟಾಗಿ ಈ ಕ್ವೆಶ್ಚನ್ನ ನೋಡಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೇಮ್ ದಿ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಮೆಟಲ್. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮೊಬಿಲಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಓಕೆ. ಮೊಬಿಲಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ನೀವು ಡಿರೈವೇಷನ್ ಮಾಡಿದಿರಲ್ಲ ಆ ಈಕ್ವೇಷನ್ ಕೇಳ್ತಿದ್ದಾರೆ. ನೆಕ್ಸ್ಟ್ ವಾಟ್ ಇಸ್ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕ್ಯಾರಿಂಗ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ಸೇಮ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್. ಇದೇ ಥರ MCQಸಲ್ಲಿ ಒಂದು ಕ್ವೆಶ್ಚನ್ನ ಕೇಳಿದರು ಓಕೆ. ಸೇಮ್ ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ದರೆ ಇಟ್ ವಿಲ್ ಅಟ್ರ್ಯಾಕ್ಟ್, ಅಪೋಸಿಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಇಟ್ ವಿಲ್ ರಿಪಲ್ ಓಕೆ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಎನರ್ಜಿ. ನೇಮ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಯೂಸ್ಡ್ ಇನ್ ರೇಡಾರ್ ಸಿಸ್ಟಮ್ಸ್ ಓಕೆ. ನೋಡಿ ಈ ಥರನೂ ಕೇಳ್ಬೋದು. ವೇವನ್ನು ಕೊಟ್ಟು ಅದರ ಯೂಸನ್ನು ಕೇಳ್ಬೋದು ಅಥವಾ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ಯಾವ ವೇವ್ ಅಂತಲೂ ಕೇಳ್ಬೋದು ಓಕೆ. ಎನಿವೇ ದೇ ಕ್ಯಾನ್ ಆಸ್ಕ್. ನೆಕ್ಸ್ಟ್ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ. ಮತ್ತು ಫೋಟಾನ್ ಪ್ರಾಪರ್ಟೀಸನ್ನು ಸಹ ಕೇಳ್ತಾರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಓಕೆನಾ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ P ಟೈಪ್ ಆ್ಯಂಡ್ N ಟೈಪ್ ನಾನು ಹೇಳಿದ್ನಲ್ಲ ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ ನಾವು 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಓಕೆ. ಸೊ ಈ ಥರದ್ದು ಕೇಳ್ತಾರೆ ಓಕೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಮಾತ್ರ ಅಲ್ಲ ಸರ್ಫೇಸ್ ಎ ಚಾರ್ಜ್ ಡೆನ್ಸಿಟಿ ಅಂತಲೂ ಕೇಳ್ಬೋದು ಓಕೆನಾ. ನೆಕ್ಸ್ಟ್ ಒನ್ ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಿಲೆಂಟ್ ಕೆಪಾಸಿಟೆನ್ಸ್ ಆಫ್ 2 ಕೆಪಾಸಿಟರ್ಸ್ ಇನ್ ಸೀರೀಸ್. ಪ್ಯಾರಲಲ್ಲೂ ಸಹ ಕೇಳ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ 2024 ಏನು ಮಾಡಿದ್ರು ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲ್ ಎರಡು ಕಂಬೈನ್ ಮಾಡಿ ನಿಮಗೆ 5 ಮಾರ್ಕಲ್ಲಿ ಕೇಳಿದರು. ಸೊ ಈ ಥರ ಕ್ವೆಶ್ಚನ್ಸನ್ನ ಕೇಳ್ತಾರೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅದನ್ನು ಓಕೆನಾ. ಕನ್ವರ್ಷನ್ ಆಫ್ G to A ಅಥವಾ G to E. ಗ್ಯಾಲ್ವನೋಮೀಟರ್ ಟು ಆಮೀಟರ್, ಗ್ಯಾಲ್ವನೋಮೀಟರ್ ಟು ವೋಲ್ಟ್ ಮೀಟರ್ ನೀವು ಪ್ರಾಕ್ಟಿಕಲಲ್ಲೂ ಮಾಡಿರ್ತೀರಾ. ಸೊ ಅದೇ ಕ್ವೆಶ್ಚನ್ ಸ್ವಲ್ಪ ಕರೆಕ್ಟಾಗಿ ಡಯಾಗ್ರಾಮ್ ಜೊತೆಗೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ. ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಇದರಲ್ಲಿ ಅವರು ಸೆಪರೇಟಾಗಿ ಎಕ್ಸ್ಪ್ಲೈನ್ ಫೀಚರ್ಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತಲೂ ಕೇಳ್ತಾರೆ ಓಕೆನಾ. ಡಿಫ್ರೆನ್ಸು ಇಂಪಾರ್ಟೆಂಟ್ ಮತ್ತು ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನು ನೋಡ್ಕೊಳ್ಳಿ ವಿತ್ ಎಕ್ಸಾಂಪಲ್ಸ್, ದಟ್ ಈಸ್ ಇಂಪಾರ್ಟೆಂಟ್ ಓಕೆನಾ. ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಓಕೆ. ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶ್ಚನ್ BLV ಅಂತ ನೋಡ್ಕೊಳ್ಳಿ. ಮತ್ತು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಮೋಸ್ಟ್ ಫೇಮಸ್ ಕ್ವೆಶ್ಚನ್, ತುಂಬ ಸಲ ರಿಪೀಟ್ ಆಗಿದೆ ಅದನ್ನು ನೋಡ್ಕೊಳ್ಳಿ. ಮತ್ತು ಮೆನ್ಷನ್ ಎನಿ 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ರಿಗಾರ್ಡಿಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಸೊ ಇದನ್ನು ಕೇಳ್ತಾರೆ ಓಕೆನಾ. ತುಂಬ ಸಲ ರಿಪೀಟ್ ಆಗಿಲ್ಲ ಬಟ್ ಇದನ್ನು ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ನೋಡ್ಕೊಳ್ಳಿ ಇದನ್ನು. ಲಾರೆನ್ಸ್ ಫೋರ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಓಕೆ. ಲಾರೆನ್ಸ್ ಫೋರ್ಸ್ ಆ್ಯಂಡ್ ಗಾಸ್ ಲಾ ನೋಡಿ. ಈ ಥರ ಲಾಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಓಕೆನಾ. ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ಸ್ ಇವೆಲ್ಲ.
ಈಸಿಯಾಗಿ ಆನ್ಸರ್ ಮಾಡ್ಬೋದು. ವಿತ್ ಎಕ್ಸ್‌ಪ್ರೆಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಬರಿಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಡಿಫೈನ್ ಮಾಡಬೇಕಾಗತ್ತೆ. ನೆಕ್ಸ್ಟಲ್ಲಿ ಈಕ್ವೇಷನ್ ಬರಿಬೇಕಾಗತ್ತೆ. ಬರೆದಾದ್ಮೇಲೆ ಆ ಟರ್ಮ್ಸ್‌ನ ಎಕ್ಸ್‌ಪ್ಲೇನ್ ಮಾಡಬೇಕು. ಈಚ್ ಸ್ಟೆಪ್ ಕ್ಯಾರಿ ಮಾರ್ಕ್. ಓಕೆ, ಇದು ಥಿಯರಿ ಎಕ್ಸಾಮ್, ನಾಟ್ ಯುವರ್ CET. ಸೊ ಡೀಟೇಲ್ ಆಗಿ ಆನ್ಸರ್ಸ್‌ನ ಬರೀರಿ. ಓಕೆ, ನೆಕ್ಸ್ಟ್ ಎಕ್ಸ್‌ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ. ಸೊ ಹಾಫ್ ಎಲ್ ಐ ಸ್ಕ್ವೇರ್‌ನ ಡಿರೈವ್ ಮಾಡಬೇಕಾಗುತ್ತೆ. ಮತ್ತು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್. ಸೊ ಸೈನ್ ಕನ್ವೆನ್ಷನ್ ಕೇಳಿದ್ದು ರೇರ್, ಬಟ್ ಕೆಲವೊಂದು ಸಲ ಕೇಳಬಹುದು. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಎನಿ 3 ಪ್ರಾಪರ್ಟೀಸ್ ಆಫ್ ಫೋಟೋ, ನಾನು ಹೇಳಿದ್ನಲ್ಲ ಇದನ್ನು 2 ಮಾರ್ಕ್ಸಲ್ಲೂ ಕೇಳ್ತಾರೆ, 3 ಮಾರ್ಕ್ಸಲ್ಲೂ ಕೇಳ್ತಾರೆ, ಇಲ್ಲಾಂದರೆ ಸ್ಪ್ಲಿಟ್ ಮಾಡಿ 5 ಮಾರ್ಕಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಬೈಂಡಿಂಗ್ ಎನರ್ಜಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಂಡಿಂಗ್ ಎನರ್ಜಿನ ಅವರು ಡೇಟಾ ಕೊಟ್ಟು ಫೈಂಡ್ ಮಾಡೋಕ್ಕೆ ಕೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ತುಂಬ ಸಲ ಇದನ್ನು ಕೇಳಿದ್ದಾರೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೀವು ಈ ಥರ ಈಸಿ ಕ್ವೆಶನ್ಸ್ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಪೇಪರ್ನ ಸಾಲ್ವ್ ಮಾಡ್ಬೋದು. ಓಕೆ, ಬಿಕಾಸ್ ಕೆಲವೊಂದು ಕ್ವೆಶನ್ಸ್ನ ಅವರು ಫಿಕ್ಸ್ಡಾಗಿ ಕೇಳ್ತಾ ಇರ್ತಾರೆ. ಸೊ ನೀವು ಈ ಥರ ಕ್ವೆಶನ್ಸ್ನ ಪರ್ಫೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. MCQಸಲ್ಲಿ ಜಾಸ್ತಿ ಫೋಕಸ್ ಮಾಡ್ಬೋದು, ಎಸ್ಪೆಷಲಿ ಫಾರ್ CET ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಏಮಿಂಗ್ ಫಾರ್ 70 ಔಟ್ ಆಫ್ 70. ಓಕೆ, ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್. ನೆಕ್ಸ್ಟ್, ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕೆಪಾಸಿಟರ್ ಬಗ್ಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ ಅ ಚೇಂಬರ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಥರ ಪ್ರಾಬ್ಲಮ್ಸ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ಡಿಸ್ಕ್ರೈಬ್ ಕಾಯಿಲ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮತ್ತು ರೇ ಡಯಾಗ್ರಾಮ್ ಫಾರ್ ಫಾರ್ಮೇಷನ್ ಆಫ್ ಇಮೇಜ್ ಬೈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಮತ್ತು ಟೆಲಿಸ್ಕೋಪ್. ದಿಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ರೇಲೀಫ್ ಒಂದಿದೆಯಲ್ಲ, ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ಮ್ಯಾಟರ್ ವೇವ್ಸ್, ಎಕ್ಸ್ಪ್ಲೈನ್ ದಿ ಬ್ರಾಗ್ಲಿ ಹೈಪಾಥೆಸಿಸ್. ಓಕೆ, ಇದು ಕೆಲವೊಂದು ಸಲ ಕೇಳ್ತಾರೆ, ನೋಡ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ. ನೆಕ್ಸ್ಟ್, ಶೋ ದಟ್ ಫೋಕಲ್ ಲೆಂತ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್, ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ. ವರ್ಕ್ ಫಂಕ್ಷನ್ ಕೊಟ್ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ, ವೆರಿ ಸಿಂಪಲ್ ಈಕ್ವೇಷನ್. ಓಕೆ, H nu ಇಸ್ ಈಕ್ವಲ್ ಟು ಎನರ್ಜಿ. ಸೊ ಇದನ್ನು ಇಂಪಾರ್ಟೆಂಟ್. ಮತ್ತು ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, ತುಂಬ ಫೀಚರ್ಸ್ ಇದೆ. 3 ಫೀಚರ್ಸ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಂದರೆ ನೋಡಿ, ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಏನು ಕೇಳಿದ್ದಾರೆ, ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್ ಕೇಳಿದಾರಲ್ಲ, ಇಲ್ಲಿ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ P ಟೈಪ್ ಆ್ಯಂಡ್ N ಟೈಪ್ ಸೆಮಿ ಕಂಡಕ್ಟರ್ಸು ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಕಂಡಕ್ಟರ್ಸು ಕೇಳ್ಬೋದು. ಅಥವಾ ಟೈಪ್ಸ್ ಆಫ್ ಕಂಡಕ್ಟರ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಗ್ಯಾಪ್ ಥಿಯರಿ. ಓಕೆ, ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟರ್ಸು, ಈ ಥರ ಕ್ವೆಶನ್ಸು ಕೇಳ್ಬೋದು. ಸೊ ನೀವು ಇಷ್ಟು ಕ್ವೆಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮೆಜಾರಿಟಿ ಇಲ್ಲೇ ಕವರ್ ಆಗುತ್ತೆ. ಓಕೆ, ನಿಮ್ಗೆ ಇನ್ನೂ ಡಿಫಿಕಲ್ಟ್ ಮಾಡಬೇಕು ಅಂದರೂ ಸಹ ಇಲ್ಲಿಂದ ಕ್ವೆಶನ್ಸ್ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಇಷ್ಟು ಕ್ವೆಶನ್ಸ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.